ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಾಗಿ ಇದ್ದೀರಾ ಅಂತ ಭಾವಿಸ್ತೇನೆ. ನಾನು ಸುಮಾರು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಶಬರಿಯ ರಾಮಭಕ್ತಿ. ಶಬರಿಯು ಹಿಂದಿನ ಜನ್ಮದಲ್ಲಿ ಮರುತ್ತನೆಂಬ ಗಂಧರ್ವ ರಾಜನ ಮಗಳಾಗಿದ್ದು, ವಿದ್ಯಾಸಾಗರಿ ಎಂಬ ಹೆಸರಿಗೆ ತಕ್ಕಂತೆ ಸಕಲ ವಿದ್ಯೆಗಳಲ್ಲಿಯೂ ಉನ್ನತ ಮಟ್ಟಕ್ಕೇರಿದ್ದಳು. ಹಾಗೂ ಸರ್ವಾಂಗ ಸುಂದರಿಯಾಗಿ ಬ್ರಹ್ಮಚರ್ಯ ವ್ರತನಿರತಳಾಗಿ ನರ್ತನದಲ್ಲಿ ಹೆಚ್ಚಿನ ವಿದ್ವತ್ತನ್ನು ಹೊಂದಿ ಗಂಧರ್ವ ಲೋಕಕ್ಕೆ ಅಲಂಕಾರ ಲಕ್ಷ್ಮಿಯಂತಿದ್ದಳು. ಒಂದು ದಿನ ಅವಳ ದಾದಿಯರು ಇಂದ್ರನ ನಂದನವನದಲ್ಲಿದ್ದ ತಿಳಿನೀರಿನ ಕೊಳವನ್ನು, ಆ ವನದ ಸೊಬಗನ್ನು ಬಹುವಿಧವಾಗಿ ವರ್ಣಿಸಿ ಆ ಕೊಳದಲ್ಲಿ ಜಲಕ್ರೀಡೆಯಾಡಿ ವನದಲ್ಲಿ ವಿಹಾರ ಮಾಡಿ ಬರಲು ಬಯಸಿದರು. ಅವರ ಅಭಿಪ್ರಾಯದಂತೆ ಆಕೆಯು ಪುಷ್ಪಕದಲ್ಲಿ ಸಕಲ ವಾದ್ಯಗಳೊಂದಿಗೆ ಕುಳಿತು ಗಂಧರ್ವ ಲೋಕದಿಂದ ಸ್ವರ್ಗಕ್ಕೆ ಹೋಗಿ ನಂದನವನದಲ್ಲಿಯ ಸರೋವರದ ದಂಡೆಯಲ್ಲಿಳಿದರು. ಸುರಲೋಕದ ನರ್ತಕಿಯರಾದ ಅಪ್ಸರೆಯರು ಆ ಸರೋವರದಲ್ಲಿ ಜಲಕ್ರೀಡೆಗೆ ಇಳಿದಿದ್ದರು. ವಿದ್ಯಾಸಾಗರಿಯು ತನ್ನ ಗೆಳತಿಯರೊಂದಿಗೆ ಸರೋವರಕ್ಕೆ ಇಳಿಯುವುದನ್ನು ಕಂಡ ಅಪ್ಸರೆಯರು ತಡೆದು, ನಿಮಗೆ ಅನುಮತಿಯನ್ನು ನೀಡಿದವರಾರು? ವಿದ್ಯಾಸಾಗರಿಯು, ಈ ಸರೋವರವು ನಂದನವನವು ಸ್ವರ್ಗಕ್ಕೆ ಸೇರಿದ ಗಂಧರ್ವ ನಗರಕ್ಕೂ ಸಂಬಂಧವಿದೆ. ಗಂಧರ್ವ ಪುತ್ರಿಯಾದ ನಾನು ಕೇಳುವುದು ಯಾರನ್ನು ಎಂದಳು. ನರ್ತನದಲ್ಲಿ ವಿದ್ವತ್ತನ್ನು ಹೊಂದಿರುವ ವಿದ್ಯಾಸಾಗರಿಯು ಇವಳೇ ಎಂಬುದನ್ನರಿತ ಅಪ್ಸರೆಯರು ಮತ್ಸರದಿಂದ ಅವಳನ್ನು ಅವಮಾನಗೊಳಿಸಲು ವನಪಾಲಕರಿಂದ ದಾದಿಯರೊಂದಿಗೆ ಬಂಧಿಸಿ ಇಂದ್ರನ ಸಭೆಗೆ ಕರೆದುಕೊಂಡು ಹೋಗಿ, ನಿನ್ನ ಆಜ್ಞೆ ಇಲ್ಲದೆ ನಂದನವನಕ್ಕೆ ಬಂದಿದ್ದ ಈ ಮಂದಮತಿಯನ್ನು ಬಂಧಿಸಿ ತಂದಿರುವವೆಂದು ಹೆಮ್ಮೆಯಿಂದ ನುಡಿದು ಆಸನದಲ್ಲಿ ಕುಳಿತರು. ಸರ್ವಾಂಗ ಸುಂದರಿಯಾಗಿ ಬ್ರಹ್ಮ ತೇಜೋನಿಧಿಯಾಗಿ ದೇವಸಭೆಯನ್ನು ಪ್ರಕಾಶಗೊಳಿಸುತ್ತಾ ಬಂಧಿತಳಾಗಿ ನಿಂತಿದ್ದ ವಿದ್ಯಾಸಾಗರಿಯನ್ನು ಕಂಡ ಇಂದ್ರನು ಮರುತ್ತರಾಜನ ಮಗಳೆಂಬುದನ್ನರಿತು ವ್ಯಾಮೋಹಿತನಾಗಿ, ನಿನ್ನ ಹೆಸರಿಗೆ ತಕ್ಕಂತೆ ನೀನು ವಿದ್ಯೆಯಲ್ಲಿಯೂ ಸೌಂದರ್ಯದಲ್ಲಿಯೂ ಕಾಂತಿಯಲ್ಲಿಯೂ ಗಂಧರ್ವ ಲೋಕಕ್ಕೆ ಅಲಂಕಾರ ಲಕ್ಷ್ಮಿಯಂತಿರುವೆ ಎಂದು ಹಲವರಿಂದ ಕೇಳಿದ್ದೆನು. ಈ ದಿನ ಪ್ರತ್ಯಕ್ಷವಾಗಿ ಕಂಡು ಹರ್ಷಗೊಂಡೆನು. ನೀನು ನಂದನವನಕ್ಕೆ ಬಂದಿರುವುದು ತಪ್ಪೆನಿಸದು. ಕಾರಣ ಅದು ದೇವ, ನಾಗ, ಗಂಧರ್ವ, ಯಕ್ಷರೆ ಮುಂತಾದವರ ವಿಹಾರಕ್ಕೆ ಹಕ್ಕುಳ್ಳದ್ದಾಗಿದೆ. ಅದನ್ನು ಅರಿಯದೆ ಅಪ್ಸರೆಯರು ನಿನ್ನನ್ನು ಬಂಧಿಸಿ ತಂದಿರುವರು. ಇದು ನಿನಗೆ ಬಹುಮಾನವೆಂದೇ ಭಾವಿಸಿಕೊಂಡು ನಿನ್ನ ನರ್ತನದ ವಿದ್ವತ್ತನ್ನು ಈ ದೇವಸಭೆಯಲ್ಲಿ ಪ್ರದರ್ಶನಗೊಳಿಸಿ ನಿನ್ನನ್ನು ಬಂಧಿಸಿ ತಂದವರಿಂದಲೇ ಬಹುಮಾನವನ್ನು ಸ್ವೀಕರಿಸಿ ನಿನ್ನ ಮನ ಬಂದ ಹಾಗೆ ನಂದನವನದಲ್ಲಿ ವಿಹಾರ ಮಾಡಿ ನಿನ್ನ ಲೋಕಕ್ಕೆ ಹೋಗಬಹುದು ಎಂದನು. ಇಂದ್ರನ ಆದರಪೂರ್ವಕವಾದ ಸವಿನುಡಿಗಳಿಗೆ ಹರ್ಷಗೊಂಡ ವಿದ್ಯಾಸಾಗರಿಯು ತನ್ನನ್ನು ಅವಮಾನಿಸಿ ತಂದ ಅಪ್ಸರೆಯರ ಅಹಂಕಾರವನ್ನು ಭಂಗಿಸಬೇಕೆಂದು ತನ್ನ ಸಾಹಿತ್ಯಗೋಷ್ಠಿಯನ್ನು ಸರಿಗೊಳಿಸಿಕೊಂಡು ಇಂದ್ರ ಸಭೆಯಲ್ಲಿ ಅವಳ ನರ್ತನದ ವಿದ್ವತ್ತನ್ನು ಉಚ್ಚ ಮಟ್ಟದಲ್ಲಿ ಕಳೆಯೇರಿಸಿದಳು. ಅದರಿಂದ ಹರ್ಷಗೊಂಡ ಇಂದ್ರನು ಕರತಾಡನದಿಂದ ತನ್ನ ಸಂತೋಷವನ್ನು ದೇವತೆಗಳೊಂದಿಗೆ ವ್ಯಕ್ತಗೊಳಿಸಿದನು. ಅಪ್ಸರೆಯರು ಶಿರದೂಗಿ ಅವಳನ್ನು ಬಿಗಿದಪ್ಪಿಕೊಂಡು ತಮ್ಮ ಅಪರಾಧಕ್ಕೆ ಕ್ಷಮೆ ಕೋರಿ ಅಗ್ರಸ್ಥಾನದಲ್ಲಿ ಕುಳ್ಳರಿಸಿ ಬೆಲೆಯುಳ್ಳ ನೂತನ ವಸ್ತುಗಳನ್ನು ಬಹುಮಾನವಾಗಿತ್ತು ಅವಳನ್ನು ಸಂತೋಷಪಡಿಸಿದರು. ಮಹೇಂದ್ರನು ಎಂದೂ ಕಂಡರಿಯದ ಅವಳ ನರ್ತನದ ವೈಖರಿಗೆ ಮೆಚ್ಚಿ, ನೀನು ಸದಾ ನನ್ನ ಸಭೆಯಲ್ಲಿ ನರ್ತಕಿಯಾಗಿದ್ದು ನಿನ್ನ ಪ್ರೇಮಾದರದ ಸರಸಯುಕ್ತವಾದ ಬಂಧನಗಳಿಂದ ನನ್ನನ್ನು ಬಿಗಿದಪ್ಪಿಕೊಂಡು ರತಿವಿಲಾಸದಲ್ಲಿ ತೃಪ್ತಿಪಡಿಸಬೇಕೆಂದನು. ಸಾಕ್ಷಾತ್ಕಾರದ ನಿತ್ಯ ಸುಖದಲ್ಲಿ ಲೀನವಾಗುವ ಸಾಧನೆಯಲ್ಲಿದ್ದ ಗಂಧರ್ವ ಕನ್ಯೆಯು ಇಂದ್ರನ ನುಡಿಗೆ ಕೆರಳಿ ಕೆಂಗಣ್ಣಿನಿಂದ ನೋಡುತ್ತಾ, ನಿನ್ನ ಸಭೆಯಲ್ಲಿ ನರ್ತಿಸುವ ಅಪ್ಸರೆಯರಲ್ಲಿ ಹೊಂದುವ ಸುರತ ಸುಖದಲ್ಲಿ ನಿನಗೆ ಮನದಣಿಯದೆ ಸತ್ಯವನ್ನು ಹೊಂದುವ ಸಾಧನೆಯಲ್ಲಿರುವ ನನ್ನನ್ನು ನಿನ್ನ ಕಾಮಾಂಧ ಕೂಪಕ್ಕೆ ಎಳೆದುಕೊಂಡು ಕೊಳಸಬೇಕೆಂದಿರುವ ಜಾರನಾದ ನಿನಗೆ ಸೋಲುವ ಆಜ್ಞಳು ನಾನಲ್ಲವೆಂದು ದಾದಿಯರೊಂದಿಗೆ ತನ್ನ ಲೋಕಕ್ಕೆ ಹೊರಟಳು. ಇಂದ್ರನು ಅವಳಿಂದ ಅವಮಾನಗೊಂಡು ಆಸನದಿಂದೆದ್ದು ತಡೆದು ಭೋಗ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾಗಿರುವ ನನ್ನನ್ನು ತಿರಸ್ಕರಿಸಿ ಜಾರನೆಂದು ಜರಿದ ನಿನ್ನ ಉದ್ದಟತನಕ್ಕೆ ತಕ್ಕ ಶಿಕ್ಷೆಯನ್ನು ಮಾಡುವ ಶಕ್ತಿ ನನಗಿದ್ದರೂ ನಿನ್ನಲ್ಲಿರುವ ಅನುರಾಗದಿಂದ ಶಾಂತನಾಗಿರುವೆನು. ಈಗಲಾದರೂ ಎಚ್ಚೆತ್ತು ನನ್ನ ಅಭೀಷ್ಟವನ್ನು ಸಲ್ಲಿಸು. ಏಕೆಂದರೆ ಭೂಲೋಕದಲ್ಲಿ ಮಾಡುವ ಸತ್ಕರ್ಮ ಫಲದಿಂದ ದೇಹಾಂತ್ಯದಲ್ಲಿ ಸ್ವರ್ಗಕ್ಕೆ ಬಂದು ದಿವ್ಯ ಶರೀರವನ್ನು ಹೊಂದು ಅಮೃತ ಭುಂಜಿತರಾಗಿ ಜನನ ಮರಣಗಳ ಭಯವಿಲ್ಲದೆ ಆ ಪುಣ್ಯ ತೀರುವವರೆಗೂ ಸಕಲ ಭೋಗಗಳನ್ನು ಹೊಂದುತ್ತಾ ಇರುವ ಈ ದೇವಲೋಕಕ್ಕೆ
ನೀನೂ ಸಹ ಹಿಂದಿನ ಪುಣ್ಯ ಫಲಕ್ಕೆ ತಕ್ಕ ಸುಖಗಳನ್ನು ಅನುಭವಿಸುವುದಕ್ಕಾಗಿಯೇ ಬಂದಿರುವೆ. ಅದನ್ನು ಮರೆತು ನನ್ನನ್ನು ತಿರಸ್ಕರಿಸಿ ಮಾತನಾಡುವೆ. ಭೋಗಕ್ಕೆ ಪ್ರಧಾನ ಸ್ಥಾನವಾಗಿರುವ ಈ ಸ್ವರ್ಗಕ್ಕೆ ಅಧಿಪತಿಯಾಗಿರುವ ನನ್ನ ಸಂಬಂಧವು ಎಷ್ಟು ಜನ್ಮಗಳ ಪೂರ್ಣ ಫಲವೆಂಬುದನ್ನು ಓರೆಗೆ ಹಚ್ಚಿಕೊಂಡು ನನಗೆ ಭೋಗಿನಿಯಾಗಿದ್ದು ತೃಪ್ತಿಪಡಿಸು. ಕಾರಣ ಈಗ ನೀನು ಹೊಂದಬೇಕೆಂದಿರುವ ಮೋಕ್ಷವು ಇಲ್ಲಿ ಸಿಕ್ಕುವುದಿಲ್ಲ. ಭೂಲೋಕದಲ್ಲಿ ಮಾನವನಾಗಿ ಹುಟ್ಟಿ ಕಾನನದಲ್ಲಿ ತಪೋನಿರತನಾಗಿ ಕಂದಮೂಲ ಫಲಗಳನ್ನು ತಿಂದು ತಪವಾಚರಿಸುವ ಸತ್ಯಸಂಧರಿಗೆ ಮಾತ್ರ ಲಭಿಸುವಂತಹುದು. ಸೌಂದರ್ಯ ದೇವತೆಯಾಗಿ ಸ್ವರ್ಗದಲ್ಲಿ ರತಿ ಸುಖವನ್ನು ಹೊಂದಲು ಬಂದಿರುವ ನಿನಗಲ್ಲ ಎಂದನು. ಇಂದ್ರನ ಮಾತಿಗೆ ವಿದ್ಯಾಸಾಗರಿಯು, ಮಹೇಂದ್ರ, ಪುಣ್ಯಗಳನ್ನು ಮಾಡಿ ಅದರ ಪ್ರತಿಫಲದಿಂದ ಸ್ವರ್ಗಕ್ಕೆ ಬಂದು ಪುಣ್ಯ ತೀರುವವರೆಗೂ ಕಾಮುಕ ಜೀವನದಲ್ಲಿ ಮೈಮರೆತು ರತಿಯಲ್ಲಿ ಬೆರೆತು ಪುಣ್ಯ ಕ್ಷೀಣರಾಗಿ ಮತ್ತೆ ಭೂಮಿಗೆ ಹೋಗಿ ಜನ್ಮಮೆತ್ತಿ ಇಲ್ಲಿ ಅನುಭವಿಸಿದ ಭೋಗೇಚ್ಛೆಯಿಂದ ಮತ್ತೆ ಪುಣ್ಯಗಳನ್ನು ಮಾಡಿ ಸ್ವರ್ಗಕ್ಕೆ ಬಂದು ನಿನ್ನ ಭೋಗ ವಸ್ತುವಾಗಿ ಅದು ತೀರುವವರೆಗೂ ನಿನ್ನಲ್ಲಿದ್ದು ಮರಳಿ ಸತ್ತು ಹುಟ್ಟಿ ಬಳಲುತ್ತಿರುವ ಆತ್ಮದ ಬಾಳು ಎಷ್ಟು ತುಚ್ಛವಾದುದು ಎಂಬುದನ್ನು ನೀನು ಇಲ್ಲಿನವರೆಗೂ ಅರಿಯದೆ ನನ್ನನ್ನು ಸಹ ನಿನ್ನ ಭೋಗಿನಿಯನ್ನಾಗಿ ಮಾಡಿಕೊಂಡು ಜನನ ಮರಣಗಳ ಸುಳಿಯಲ್ಲಿ ಸುತ್ತಿಸಬೇಕೆಂದು ಹುನ್ನಾರ ಮಾಡುತ್ತಿರುವೆಯ. ಅದೆಂದಿಗೂ ಫಲಿಸದು. ನಾನು ಈಗಲೇ ಆ ತುಚ್ಛವಾದ ಭೋಗೇಚ್ಛೆಯಿಂದ ಬಹುದೂರ ಸರಿದಿರುವೆನು. ಏಕೆಂದರೆ ದೇವ, ದಾನವ, ಮಾನವ ಯೋನಿಗಳಲ್ಲಿ ಜನಿಸುವ ಆತ್ಮತೇಜಸ್ಸು ಸತ್ಯದ ಕೊನೆ ಮುಟ್ಟಲು ಈ ಭೋಗ ಜೀವನದಿಂದ ದೂರವಾದರೆ ಮಾತ್ರ ಮುಕ್ತಿ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದು. ಅದನ್ನು ನೀನು ಅರಿಯದೆ ನನ್ನ ಸುಂದರವಾದ ದೇಹದ ಆಸೆಗೆ ಮನಸೋತು ನನ್ನನ್ನು ತಡೆದು ಮಾತನಾಡುತ್ತಿರುವೆ. ನಾನು ಈಗ ಭೋಗ ಭೂಮಿಗೆ ನಿನ್ನ ಹಾಗೆ ಪುಣ್ಯಗಳನ್ನು ಮಾಡಿ ಬಂದಿದ್ದರೂ ತುಚ್ಛವಾದ ಭೋಗೇಚ್ಛೆಗೆ ಮನ ಕೊಡದೆ ಪುಣ್ಯ ಪ್ರಧಾನ ಸಾಧನ ಸಂಪತ್ತನ್ನು ಗಳಿಸಿಕೊಂಡು ಮುಕ್ತಳಾಗ ಬಯಸಿರುವೆನು. ಹಾಗೂ ನಿನ್ನ ಅಭಿಪ್ರಾಯದಂತೆ ನಾನು ಹೊಂದಬೇಕೆಂದಿರುವ ಮುಕ್ತಿ ಸಾಧನೆಯು ಕಾಡಿನಲ್ಲಿದ್ದುಕೊಂಡು ಕಂದ ಮೂಲ ಫಲಗಳನ್ನು ಸೇವಿಸಿ ತಪವನ್ನಾಚರಿಸುವಂತಹ ಸಾಧು ಸಂತರಿಗೆ ಲಭಿಸುವುದಾದರೆ ಅಂತಹ ತಪದ ಜನ್ಮವೇ ಬಂದು ಮುಕ್ತಳಾದರೆ ಅಂದಿಗೆ ನಾನು ಈ ಜನ್ಮದಿಂದ ದೂರಳಾಗುವೆನಲ್ಲದೆ ನಿನ್ನ ಮಾಯೆಗೆ ಎಂದಿಗೂ ಬಲಿಯಾಗಲಾರೆ ಎಂದು ಹೇಳಿದಳು. ಇಂದ್ರನು ಅವಳ ಕಡೆಯ ನಿರ್ಧಾರವನ್ನು ಕೇಳಿ ನಿರಾಶನಾಗಿ, ಆಗಲಿ, ಮೋಕ್ಷವನ್ನು ಹೊಂದಬೇಕೆಂಬ ಹುಚ್ಚು ಬಯಕೆಯು ನಿನ್ನ ತಲೆಗೇರಿದ್ದರೆ ಆ ಹುಚ್ಚಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧಳಾಗೆಂದು ನೀನು ಈಗಿನಿಂದ ದೇವ ಶರೀರವನ್ನು ಬಿಟ್ಟು ಭೂಮಿಯಲ್ಲಿ ನಾಡರಿಯದ ಕಾಡಿನಲ್ಲಿ ಜೀವಿಸುತ್ತಿರುವ ಬೇಡನಿಗೆ ಸುತೆಯಾಗಿ ಜನಿಸು ಹೋಗೆಂದು ಶಾಪವಿತ್ತನು. ಆಗ ಅಲ್ಲಿಯೇ ಇದ್ದ ದೇವಗುರು ಬೃಹಸ್ಪತಾಚಾರ್ಯರು ವಿದ್ಯಾಸಾಗರಿಯ ಸತ್ಯ ಸಾಧನೆಯ ಬಗೆಗೆ ತೆಗೆದುಕೊಂಡ ಕಡು ನಿರ್ಣಯಗಳಿಗೆ ಹಿರಿ ಹಿಗ್ಗಿ, ಭಲೆ ಗಂಧರ್ವ ಕನ್ಯೆ, ನಿನ್ನ ವಾಗ್ಧೋರಣೆಯು ಸತ್ಯದಲ್ಲಿ ಮಿಳಿತವಾದದ್ದು. ಇಂದ್ರನ ಶಾಪದಿಂದ ನೀನು ಬೇಡನಿಗೆ ಸುಧೆಯಾಗಿ ಕಾಡಿನಲ್ಲಿ ಜನಿಸಿದರೂ ನಿನ್ನ ಆತ್ಮೀಯವಾಗಿರುವ ಆಧ್ಯಾತ್ಮ ತೇಜವು ನಿನ್ನನ್ನು ಮತಂಗ ಮುನಿಗಳ ಶಿಷ್ಯಳನ್ನಾಗಿ ಮಾಡಿ ಜನನ ಮರಣಗಳ ಕಟ್ಟಿನಿಂದ ದೂರಗೊಳಿಸುವುದು. ಹೆದರದಿರೆಂದು ಅಭಯವನ್ನಿತ್ತರು. ವಿದ್ಯಾಸಾಗರಿಯು ಬೃಹಸ್ಪತಿಗೆ ವಂದಿಸಿ ಅನುಗ್ರಹಿತಳಾದೆನು. ನಿಮ್ಮ ಆಶೀರ್ವಾದದಿಂದ ನನ್ನ ಜನ್ಮ ಕೋಟಿಗಳು ದೂರ ಸರಿದು ಮುಕ್ತಿ ಮಾರ್ಗಕ್ಕೆ ತಳ್ಳಿತು ಎಂದು ಹರ್ಷಗೊಂಡು ಮಹೇಂದ್ರನನ್ನು ನೋಡಿ, ಈ ಭೋಗತುಲ್ಯವಾದ ಸುರಲೋಕಕ್ಕೆ ಅರಸನಾಗಿರುವ ನೀನು ನಿನ್ನ ಅಂತಸ್ತಿಗೆ ತಕ್ಕಂತಹ ಬಯಕೆಯಿಂದ ನನ್ನನ್ನು ನಿನ್ನ ಬಲೆಗೆಳೆದುಕೊಂಡು ದುರ್ಗತಿಗೆ ತಳ್ಳಬೇಕಿದ್ದ ನಿನಗೆ ಶಿಕ್ಷೆಯನ್ನು ಮಾಡುವ ಶಕ್ತಿ ನನಗಿದ್ದರೂ ನನ್ನ ಮುಂದಿನ ಉದ್ಧಾರವು ನಿನ್ನ ಶಾಪದಿಂದಲೇ ಉಂಟಾಗುವ ದೇಹದಿಂದಲೇ ಬರುವುದೆಂದು ಸುರಗುರು ಹೇಳಿರುವುದರಿಂದ ನಿನಗೆ ಶಾಪವನ್ನು ಕೊಡಲಾರೆ. ಮುಂದಾದರೂ ಈ ಕಾಮುಕ ಜೀವನದಿಂದ ಎಚ್ಚೆತ್ತು ಮುಂದಿನ ಗತಿಗೆ ಸದ್ಗುರುವಿನಿಂದ ಹೊಂದುವ ಜ್ಞಾನಾರ್ಜನೆಗೆ ಮನಕೊಡು ಎಂದು ಎಚ್ಚರಿಸಿ ತನಗೆ ಬಂದ ಶಾಪದಿಂದ ದುಃಖಿತರಾದ ದಾದಿಯರನ್ನು ಸಮಾಧಾನ ಮಾಡಿ ಗಂಧರ್ವ ಲೋಕಕ್ಕೆ ಕಳುಹಿಸಿ ತನ್ನ ದೇವಕಾಯವನ್ನು ತನ್ನ ಯೋಗದಿಂದ ದಹಿಸಿಕೊಂಡಳು ಎಂಬಲ್ಲಿಗೆ ಶಬರಿಯ ಹಿಂದಿನ ಜನ್ಮದ ವೃತ್ತಾಂತ ಎನ್ನುವ ಅಧ್ಯಾಯವು ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.